ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಒಂದು 8-9 ಟೊಮೊಟೊ ಇದು ದಪ್ಪ ಸೈಜನೆ 1.5 ಲೋಟ ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಥರ ಟೊಮೊಟೊ ಬಾತ್ ಮಾಡಿದ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ, ಮಾಡಿಕೊಟ್ರೆ ಮಕ್ಕಳೆಲ್ಲ. ಕುಕ್ಕರ್ ಇಡ್ತಾಯಿದ್ದೀನಿ. ಮುಕ್ಕಾಲು ಬಟ್ಲು ಎಣ್ಣೆ ಹಾಕ್ತಾಯಿದ್ದೀನಿ. ನಮ್ಮ ಇಷ್ಟ, ಬೇಕು ಅಂದರೆ ಇನ್ನೂ ಹಾಕ್ಬೋದು, ಇಲ್ಲ ಇನ್ನೂ ಕಮ್ಮಿನೂ ಹಾಕ್ಬೋದು. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಕಡಲೆಬೇಳೆ ಹಾಕ್ತಾಯಿದ್ದೀನಿ 1 ಸ್ಪೂನು. 2 ಈರುಳ್ಳಿ, ಇದು ಹಸಿಮೆಣಸಿನ್ಕಾಯಿ 3, ಕರಿಬೇವು ಸ್ವಲ್ಪ, ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನೆಲ್ಲ ಸ್ವಲ್ಪ ಸಣ್ಣ ಉರಿಲೆ ಹುರ್ಕೋಬೇಕು. ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ಟೊಮೊಟೊ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದು ಧನಿಯಾ ಪುಡಿ, ಚಿಲ್ಲಿ ಪೌಡ್ರ್ 2 ಮಿಕ್ಸ್ ಇದೆ, 1 ಸ್ಪೂನು. ನಾನು ನಮಗೆ ಹೇಗೆ ಖಾರ ಬೇಕೋ ಆ ಥರ ಹಾಕ್ಕೋತಾ ಇದ್ದೀನಿ. ಇನ್ನೂ ಖಾರ ಬೇಕು ಅಂದರೆ ಹಾಕೋಬೋದು. ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಇದು ವಾಂಗಿಬಾತ್ ಪೌಡರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಬಟಾಣಿ ಸ್ವಲ್ಪ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪೌಡ್ರ್ ಹಾಕಿರೋದ್ರಿಂದ ಸಣ್ಣ ಉರಿಲೇನೆ ಚೆನ್ನಾಗಿ ಹುರಿಬೇಕು. ಜೋರು ಹುರಿಲಿ ಹುರಿದ್ರೆ ತಳ ಹಿಡಿಯುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ. 1.5 ಲೋಟ ಇದೆ ಇದು. ತುಂಬ ಚೆನ್ನಾಗಾಗುತ್ತೆ ಇದು. ಟೊಮೊಟೊ ಯಾವಾಗಲೂ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೇ ಅನ್ನ ಚೆನ್ನಾಗಾಗುತ್ತೆ. ಸಣ್ಣ ಉರಿಲೆ 5 ನಿಮಿಷ ಹುರಿಬೇಕು. ಇದು ವಾಂಗಿಬಾತ್ ಪೌಡ್ರ್ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಸಣ್ಣ ಉರಿಲೇ ಬೇಯಿಸಬೇಕು. 3 ಲೋಟ ನೀರು ಹಾಕ್ತೀನಿ.
ಚೆನ್ನಾಗಿ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ 3 ವಿಷಲ್ ತೊಗೊಂಡ್ರೆ ಸಾಕು. ಟೊಮೊಟೊ ಬಾತ್ ಆಗಿದೆ, ನೋಡೋಣ. ಟೊಮೊಟೊ ಎಲ್ಲ ಮೇಲೆ ಬಂದ್ಬಿಟ್ಟಿದೆ. ನಾನು ಮಾಮೂಲಿ ರೈಸೇ ಹಾಕಿರೋದು, ಬಾಸುಮತಿ ರೈಸ್ ಹಾಕಿಲ್ಲ, ಮಾಮೂಲಿ ಊಟ ಮಾಡೋ ಹಾಕಿದ್ದೀನಿ. ಈ ಥರ ಸ್ವಲ್ಪ ಮಿಕ್ಸ್ ಮಾಡಬೇಕು. ಘಮ ಅಂತ ಇದೆ. ನಾನು ಚಕ್ಕೆ ಲವಂಗ ಏನೂ ಹಾಕಿಲ್ಲ ಇದಕ್ಕೆ. ಟೊಮೊಟೊ ಬಾತ್ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.